ಹಣ್ಣುಗಳ ಆಯ್ಕೆ. 2-3 ದಿನಗಳಿಗೆ ಬೇಕಾಗುವಷ್ಟು ಹಣ್ಣುಗಳನ್ನು ಕೊಂಡುಕೊಳ್ಳುವಿರಾದರೆ ಅವುಗಳಲ್ಲಿ ಕೆಲವು ಸರಿಯಾಗಿ ಹಣ್ಣಾಗಿದ್ದು ಮಿಕ್ಕುಳಿದವುಗಳು ಸ್ವಲ್ಪ ಕಾಯಿಯಾಗಿರುವಂತೆ ನೋಡಿಕೊಳ್ಳಿರಿ. ಹಾಗೆ ಮಾಡಿದಿರಾದರೆ ಮಾಗಿದ ಹಣ್ಣುಗಳನ್ನು ತಿಂದು ಮುಗಿಸಿದಾಗ ಉಳಿದವುಗಳು ತಿನ್ನಲು ಅಣಿಯಾಗಿರುತ್ತವೆ. ಕಡಿಮೆ ಬೆಲೆಗೆ ಸಿಗುತ್ತವೆ ಎಂದು ಹೆಚ್ಚು ಮಾಗಿರುವ ಮತ್ತು ಕೊಳೆತ ಅಂಶಗಳನ್ನು ಕತ್ತರಿಸಿ ತೆಗೆದಿರುವ ಹಣ್ಣುಗಳನ್ನು ಕೊಂಡುಕೊಳ್ಳಬೇಡಿರಿ. ಮನೆ ತಂದಾಗ ಅವುಗಳಲ್ಲಿ ಕೆಲವನ್ನು ಕಸದ ಬುಟ್ಟಿಗೆ ಎಸೆಯಬೇಕಾದೀತು. ಇದಲ್ಲದೆ ಉಳಿದವುಗಳು ಹೆಚ್ಚು ಮಾಗಿದುದರಿಂದಾಗಿ ತಮ್ಮಲ್ಲಿರುವ ಜೀವಸತ್ವಗಳನ್ನು ಬಹಳಷ್ಟು ಕಳೆದುಕೊಂಡಿರುತ್ತವೆ. ಹಾಗಾಗಿ ಅವುಗಳಿಗೆ ಕೊಟ್ಟಿರುವ ಹಣವು ನಿಮಗೆ ದಕ್ಕಲಾರದು. ಸೇಬು ಹಣ್ಣು ವರ್ಷವಿಡೀ ಮಾರ್ಕೆಟಿನಲ್ಲಿ ದೊರಕುವುದಾದರೂ ಅದು ಹಣ್ಣಾಗುವ ಸಮಯ ಚಳಿಗಾಲವಾದುದರಿಂದ ಆ ಸಮಯದಲ್ಲಿ ಕಡಿಮೆ ಬೆಲೆಗೆ ದೊರೆಯುತ್ತದೆ. ಬೇರೆ ಸಮಯಗಳಲ್ಲಿ ಅದನ್ನು ರಾಸಾಯನಿಕಗಳನ್ನು ಹಾಕಿ ಕೆಡದಂತೆ ಇರಿಸಿ ಮಾರಾಟ ಮಾಡುವರಾದ ಕಾರಣ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸಿಪ್ಪೆ ದೊರಗಾಗಿರುವ ಸೇಬು ತಿನ್ನಲು ರುಚಿಯಾಗಿರುತ್ತದೆ. ಸಾಮಾನ್ಯವಾಗಿ ಸಿಪ್ಪೆ ನುಣುಪಾಗಿರುವ ಸೇಬನ್ನು ಅಡಿಗೆಗೆ ಬಳಸುವುದು ಹೆಚ್ಚು. ಪೆಟ್ಟಾಗಿರುವ ಮತ್ತು ಸಿಪ್ಪೆ ಒಳಗೆ ಹೋಗಿ ನೀರಿಗೆ ಬಂದಿರುವ ಹಣ್ಣನ್ನು ಕೊಳ್ಳಬೇಡಿರಿ. ದ್ರಾಕ್ಷಿಯನ್ನು ಕೊಂಡುಕೊಳ್ಳುವಾಗ ಅದರ ದಂಟನ್ನು ಪರೀಕ್ಷಿಸಿ ನೋಡಿರಿ. ಅದು ಹಸಿರಾಗಿರಬೇಕು. ದಂಟು ಒಣಗಿದೆಯಾದರೆ ಹಣ್ಣು ಹಳತಾಗಿದೆ ಎಂದು ತಿಳಿಯಬಹುದು. ಹಣ್ಣುಗಳು ನುಣುಪಾಗಿರಬೇಕು ಮತ್ತು ಬೆರಳಿಗೆ ಅಂಟುತ್ತಿರಬಾರದು. ಕಿತ್ತಳೆ ಹಣ್ಣು ಹಳದಿ ಬಣ್ಣದ್ದಾಗಿದ್ದು ತೂಕವಾಗಿರಬೇಕು. ಅದರ ಸಿಪ್ಪೆ ತೆಳ್ಳಗಿದೆಯಾದರೆ ಒಳಗೆ ರಸ ತುಂಬಿರುತ್ತದೆ. ಅದಕ್ಕೆ ಹುಳಿ ವಾಸನೆ ಇದೆಯಾದರೆ ಕೊಳೆಯಲು ಶುರುವಾಗಿರುತ್ತದೆ. ಹಳದಿ ಬಣ್ಣದ ಕಿತ್ತಳೆ ತಿನ್ನಲು ಸಿಹಿಯಾಗಿರುತ್ತದೆ ಏನೋ ನಿಜ, ಆದರೆ ಬಹಳ ಬೇಗ ಅದು ಕೊಳೆತು ಹೋಗುತ್ತದೆ. ಹೀಗೆ ಕೊಳೆಯದಿರಬೇಕಾದರೆ ಅದನ್ನು ಫ್ರಿಜ್ಜಿನೊಳಗೆ ಇರಿಸಬೇಕಾಗುತ್ತದೆ. ಆದರೆ ಹಸಿರು ಬಣ್ಣದ ಕಿತ್ತಳೆ ಸ್ವಲ್ಪ ಹುಳಿಯಾದರೂ ಬೇಗನೆ ಕೊಳೆತು ಹೋಗುವುದಿಲ್ಲ. ಅದನ್ನು ಕೆಲವು ದಿವಸ ಕೊಳೆಯದಂತೆ ಇರಿಸಲು ಬರುತ್ತದೆ. ಮೂಸಂಬಿಯು ತೂಕವಾಗಿರಬೇಕು ಮತ್ತು ಮುಟ್ಟಲು ಹಣ್ಣು ಗಟ್ಟಿಯಾಗಿರಬೇಕು. ಮಿದುವಾಗಿದ್ದರೆ ಇಲ್ಲವೇ ಅದರ ಸಿಪ್ಪೆ ಸಡಿಲವಾಗಿದ್ದರೆ ಒಳಗೆ ಕೊಳೆತು ಹೋಗಿರಬಲ್ಲದು. ಇದಲ್ಲದೆ ಸಿಪ್ಪೆ ದರಗಾಗಿ ದಪ್ಪವಾಗಿದೆಯಾದರೆ ಅನಾವಶ್ಯಕವಾಗಿ ಸಿಪ್ಪೆಗೆ ಹೆಚ್ಚು ಹಣ ಕೊಡುವ ಹಾಗಾದೀತು. ಕಿತ್ತಳೆ, ನಿಂಬೆಹಣ್ಣು, ಮೂಸಂಬಿ ಮೊದಲಾದವುಗಳು ಮೊದಲಿಗೆ ಅವುಗಳ ತೊಟ್ಟಿನ ಹತ್ತಿರ ಕೊಳೆಯತೊಡಗುತ್ತವೆ. ಹಾಗಾಗಿ ಅವನು ಕೊಂಡುಕೊಳ್ಳುವಾಗ ಮೊದಲು ತೊಟ್ಟಿನ ಹತ್ತಿರ ಪರೀಕ್ಷಿಸಿ ನೋಡಿರಿ. ಅಲ್ಲಿ ಬಣ್ಣ ಬದಲಿದೆಯಾದರೆ ಇಲ್ಲವೇ ಮೆತ್ತಗಾಗಿದೆಯಾದರೆ ಕೊಂಡುಕೊಳ್ಳಬೇಡಿರಿ. ಅನನಾಸು ಹಣ್ಣಾಗಿದೆಯೇ ಎಂದು ನೋಡಲು ಅದರ ಜುಟ್ಟನ್ನು, ಎಲೆಗಳನ್ನು ಒಟ್ಟಿಗೆ ಹಿಡಿದು ತಿರುವಿ ನೋಡಿ. ಇಲ್ಲವೇ ಅದರ ಎಲೆಗಳಲ್ಲಿ ಒಂದನ್ನು ಮೇಲಕ್ಕೆಳೆದು ನೋಡಿ. ಇದು ಕೂಡಲೇ ಕಿತ್ತು ಬರುವಂತಿದ್ದರೆ ಅನನಾಸು ಹಣ್ಣಾಗಿದೆ ಎಂದು ತಿಳಿಯಬಹುದು. ಆದರೆ ಈ ರೀತಿಯಾಗಿ ಹಿಡಿದು ತುರಿವಿದಾಗ ಅದರ ಎಲೆಗಳಲ್ಲಿರುವ ಮುಳ್ಳು ನಿಮ್ಮ ಕೈಗೆ ಚುಚ್ಚದಂತೆ ಜಾಗ್ರತೆ ವಹಿಸಿರಿ. ಸೀತಾಫಲದ ಹೊರಮೈಯಲ್ಲಿರುವ ಗಿಣ್ಣುಗಳು ದಪ್ಪವಾಗಿದ್ದರೆ ಒಳಗಿನ ತಿರುಳು ದಪ್ಪವಾಗಿದ್ದು ತಿನ್ನಲು ರುಚಿಯಾಗಿರುತ್ತದೆ. ಸೀತಾಫಲ, ಚಿಕ್ಕು, ಸಪೋಟ ಮೊದಲಾದ ಕೆಲವು ಹಣ್ಣುಗಳನ್ನು ಕಾಯಿಯಾಗಿರುವಾಗಲೇ ಕೊಂಡುಕೊಂಡಿರಾದರೆ ಕೆಲವೊಮ್ಮೆ ಮನೆಗೆ ತಂದ ಮೇಲೆ ಎಷ್ಟು ದಿನವಾದರೂ ಅವು ಹಣ್ಣಾಗುವುದಿಲ್ಲ. ಆದಷ್ಟು ಮಟ್ಟಿಗೆ ಹಣ್ಣಾಗಿರುವವುಗಳನ್ನೇ ಆರಿಸಿಕೊಳ್ಳಿರಿ ಮತ್ತು ಅವನ್ನು ತಂದೊಡನೆ ಬಳಸಿಕೊಳ್ಳಿರಿ. ಕೆಲವು ಹಣ್ಣುಗಳನ್ನು ಲೆಕ್ಕ ಮಾಡಿ ಕೊಡುತ್ತಾರಾದರೆ ಕೆಲವನ್ನು ತೂಕ ಮಾಡಿ ಕೊಡುತ್ತಾರೆ. ಕೆಲವನ್ನು ಇವೆರಡು ರೀತಿಯಲ್ಲೂ ಮಾರುತ್ತಾರೆ. ಇಂತಹ ಎರಡೂ ಬಗೆಗಳಲ್ಲಿ ಮಾರುವ ಹಣ್ಣುಗಳನ್ನು ಹೇಗೆ ಕೊಂಡುಕೊಂಡರೆ ಉಳಿತಾಯವಾಗಬಹುದೆಂಬುದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಉದಾಹರಣೆಗೆ ಸಹಕಾರಿ ಅಂಗಡಿಗಳಲ್ಲಿ ತೂಕದ ಮೇಲೆ ಕೊಂಡುಕೊಳ್ಳುವಾಗ ಕೆಲವೊಮ್ಮೆ ಬೆಲೆ ಕಡಿಮೆ ಬೀಳುತ್ತದೆ. ಬೇರೆ ಬೇರೆ ಬಗೆಯ ವಸ್ತುಗಳನ್ನು ಕೊಂಡುಕೊಳ್ಳುವುದು. ಮನೆಗೆ ಬೇಕಾಗುವ ಬೇರೆ ಬಗೆಯ ವಸ್ತುಗಳನ್ನು ಕೊಂಡುಕೊಳ್ಳುವಾಗಲೂ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ನಿಮ್ಮ ಹಣದ ಸರಿಬಳಕೆಯಾದೀತು ಮತ್ತು ಇದರಿಂದಾಗಿ ಉಳಿತಾಯಕ್ಕೂ ಎಡೆಯಾದೀತು. ಹೆಚ್ಚು ಬೆಲೆ ಇರುವ ಸಾಮಾನುಗಳನ್ನು ಕೊಂಡುಕೊಳ್ಳುವ ಮೊದಲು ಅವುಗಳ ವಿಷಯವಾಗಿ ಸಾಧ್ಯವಿರುವಷ್ಟು ಮಾಹಿತಿ ಸಂಗ್ರಹಿಸಿಕೊಳ್ಳಿ. ಅವುಗಳಲ್ಲಿ ಯಾವ ಥರದಗಳು ಇರುತ್ತವೆ, ನಿಮ್ಮ ಬಳಕೆಗೆ ಯಾವ ಬಗೆಯದು ಅನುಕೂಲ, ಬೇರೆ ಬೇರೆ ಕಂಪನಿಗಳು ತಯಾರಿಸುವ ಸಾಮಾನುಗಳಲ್ಲಿ ಯಾವುದಕ್ಕೆ ಬೆಲೆ ಕಡಿಮೆ
ಮೊದಲಾದ ವಿಷಯಗಳನ್ನು ಮೊದಲಿಗೇನೆ ತಿಳಿದುಕೊಳ್ಳುವುದು ಒಳ್ಳೆಯದು. ನಿಮಗೆ ಪರಿಚಯವಿರುವವರು ಯಾರಾದರೂ ಆ ರೀತಿಯ ವಸ್ತುಗಳನ್ನು ಬಳಸುತ್ತಿರುವರಾದರೆ ಅವರ ಅನುಭವ ಏನೆಂಬುದನ್ನು ಕೇಳಿ ತಿಳಿದುಕೊಳ್ಳಿರಿ. ಆದರೆ ಅಂಗಡಿಯವರು ತಮ್ಮ ಮನೆಯಲ್ಲಿ ಅದನ್ನೇ ಬಳಸುತ್ತಿದ್ದೇವೆ ಎಂದು ಶಿಫಾರಸು ಮಾಡಿದರೆ ಆ ಮಾತಿಗೆ ನೀವು ಬೆಲೆ ಕೊಡಬೇಕಾಗಿಲ್ಲ. ಆದಷ್ಟು ಮಟ್ಟಿಗೆ ಮನೆಗೆ ಬೇಕಾಗುವ ಸಾಮಾನುಗಳನ್ನು ಸಾಲ ಮಾಡದೆ ಹಣ ಕೊಟ್ಟೇ ಕೊಂಡುಕೊಳ್ಳುವುದು ಒಳ್ಳೆಯದು. ಕಿರಾಣಿ ಅಂಗಡಿಯಲ್ಲಿ ಲೆಕ್ಕ ಇಟ್ಟಿರುವುದಾದರೂ ತಿಂಗಳು ನೀವು ಕೊಡಬೇಕಾಗುವ ಹಣವನ್ನು ಕೊಡುತ್ತಿದ್ದು ಸಾಲ ಹೆಚ್ಚಾಗದಂತೆ ನೋಡಿಕೊಳ್ಳಿರಿ. ಹಾಗೆ ಲೆಕ್ಕ ಇರಿಸಲು ಹೋಗದೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಹಣ ಕೊಟ್ಟೇ ಕೊಂಡುಕೊಳ್ಳುತ್ತಿದ್ದರೆ ಇನ್ನಷ್ಟು ಒಳ್ಳೆಯದು. ಹೀಗೆ ಮಾಡುವುದರಿಂದ ಬೇರೆ ಬೇರೆ ಸಾಮಾನುಗಳನ್ನು ಬೇರೆ ಬೇರೆ ಅಂಗಡಿಗಳಲ್ಲಿ ಕೊಂಡುಕೊಳ್ಳುವ ಸ್ವಾತಂತ್ರ್ಯವು ನಿಮಗೆ ಸಿಗುತ್ತದೆ. ಸಾಮಾನ್ಯವಾಗಿ ಅಂಗಡಿಯಲ್ಲಿ ಲೆಕ್ಕ ಇಟ್ಟುಕೊಂಡಿರುವವರು ಬೇರೆಯವರಿಗಿಂತ ಹೆಚ್ಚು ಹಣ ವೆಚ್ಚ ಮಾಡುತ್ತಾರೆ ಮತ್ತು ನಿಜಕ್ಕೂ ಬೇಕಾಗಿಲ್ಲದಂತಹ ವಸ್ತುಗಳನ್ನು ಹೆಚ್ಚು ಕೊಂಡುಕೊಳ್ಳುತ್ತಾರೆಂದು ಕಂಡುಬಂದಿದೆ. ಇದಲ್ಲದೆ ಸಾಲ ಪಡೆದು ವೆಚ್ಚ ಮಾಡುವವರಿಗೆ ಯಾವಾಗಲೂ ಹಣದ ಕೊರತೆ ತಪ್ಪುವುದಿಲ್ಲ. ದಿನಾಲೂ ಮನೆ ಸಾಮಾನುಗಳಿಗಾಗಿ ನೀವು ಮತ್ತು ಮನೆಯಲ್ಲಿ ಉಳಿದವರು ಮಾಡುತ್ತಿರುವ ವೆಚ್ಚವನ್ನು ವಿವರವಾಗಿ ಒಂದು ಪುಸ್ತಕದಲ್ಲಿ ಬರೆಯುತ್ತಿರುವಿರಾದರೆ ನಿಮ್ಮ ಮನೆಯ ಆದಾಯ ಮತ್ತು ವೆಚ್ಚಗಳನ್ನು ಸರಿಹೊಂದಿಸುವ ಕೆಲಸ ಸುಲಭವಾದೀತು. ತಿಂಗಳಿಗೊಮ್ಮೆ ಒಟ್ಟು ಎಷ್ಟು ವೆಚ್ಚವಾಗಿದೆ ಎಂಬುದನ್ನು ಕೂಡಿಸಿ ನೋಡಿ. ಆದಾಯಕ್ಕಿಂತ ಹೆಚ್ಚಾಗಿದೆಯಾದರೆ ಯಾವ ವಸ್ತುಗಳಿಗಾಗಿ ಹೆಚ್ಚು ವೆಚ್ಚವಾಗುತ್ತಿದೆ ಮತ್ತು ಯಾವ ವೆಚ್ಚ ಅನವಶ್ಯಕ ಎಂದೆಲ್ಲ ವಿಚಾರಿಸಿ ತಿಳಿಯಲು ಬರುತ್ತದೆ. ಇದಲ್ಲದೆ ಒಮ್ಮೆ ಕೊಂಡುಕೊಂಡ ವಸ್ತುಗಳನ್ನು ಇನ್ನೊಮ್ಮೆ ಕೊಂಡುಕೊಳ್ಳಬೇಕಾದಾಗ ಅವುಗಳ ಬೆಲೆ ಎಷ್ಟಿರಬಹುದೆಂಬುದನ್ನು ಈ ಪುಸ್ತಕ ನೋಡಿ ತಿಳಿದುಕೊಳ್ಳಲು ಬರುತ್ತದೆ. ಅಂಗಡಿಯಲ್ಲಿ ಕೆಟ್ಟು ಹೋಗಿರುವ ಸಾಮಾನನ್ನು ನಿಮಗೆ ತಿಳಿಯದಂತೆ ಕಟ್ಟಿಕೊಟ್ಟಿದ್ದಾರಾದರೆ ಅದನ್ನು ಕೂಡಲೇ ಹಿಂದಿರುಗಿಸಿರಿ. ಅಂಗಡಿಯವರಿಗೆ ಬೇಜಾರಾದೀತು ಇಲ್ಲವೇ ಉಳಿದವರು ಯಾರಾದರೂ ಅನ್ನಬಹುದೆಂದು ಸುಮ್ಮನೆ ಕುಳಿತುಕೊಳ್ಳಬೇಕಾಗಿಲ್ಲ. ಹೆಚ್ಚು ಬೆಲೆ ಕೊಟ್ಟು ತರುವ ಮಿಕ್ಸರು, ವಾಷಿಂಗ್ ಮಿಷಿನು, ಟಿವಿ ಮೊದಲಾದವುಗಳ ಬಿಲ್ ಮತ್ತು ಗ್ಯಾರಂಟಿ ಪತ್ರಗಳನ್ನು ಮನೆಗೆ ಬಂದೊಡನೆ ಒಂದು ಕಡೆ ಜೋಪಾನವಾಗಿ ಇರಿಸಿರಿ. ಅವು ಏನಾದರೂ ಕೆಟ್ಟು ಹೋದರೆ ರಿಪೇರಿ ಮಾಡಿಸಲು ಸುಲಭವಾದೀತು. ಅಂಗಡಿಯವರು ಕೆಟ್ಟು ಹೋಗಿರೋ ನಿಮ್ಮ ಉಪಕರಣವನ್ನು ಸರಿಯಾದ ಸಮಯದಲ್ಲಿ ಸರಿಪಡಿಸಿಕೊಳ್ಳದಿದ್ದರೆ ನೀವು ಕನ್ಸ್ಯೂಮರ್ ಫೋರಂನಲ್ಲಿ ದೂರು ಕೊಡಬಹುದು. ಅವರು ನಿಮಗೆ ಕೂಡಲೇ ನ್ಯಾಯ ಸಿಗುವಂತೆ ಮಾಡಬಲ್ಲರು. ಕೂಡಿಡುವ ಬಗೆ. ಮನೆಗೆ ಬೇಕಾಗುವ ಸಾಮಾನುಗಳನ್ನು ಕೊಂಡುಕೊಳ್ಳುವಷ್ಟೇ ಅವನು ಕೂಡಿರಿಸುವ ಕೆಲಸವೂ ಮುಖ್ಯವಾದುದು. ಯಾಕೆಂದರೆ ಕೊಂಡುಕೊಳ್ಳುವಾಗ ಎಷ್ಟೇ ಹಣ ಉಳಿತಾಯವಾಗಿರಲಿ, ಕೂಡಿಸಿರಿಸಿದ್ದು ಸರಿಯಾಗಿಲ್ಲವಾದರೆ ಮತ್ತು ಅದರಿಂದಾಗಿ ಆ ಸಾಮಾನುಗಳು ಕೆಟ್ಟು ಹೋಗುತ್ತವೆ ಆದರೆ ಅವಕ್ಕೆ ಕೊಟ್ಟ ಹಣವೆಲ್ಲ ಹಾಳಾದ ಹಾಗೆ ತಾನೇ. ಇದಲ್ಲದೆ ಕೊಂಡುಕೊಂಡಿರುವ ಸಾಮಾನುಗಳನ್ನು ಎಲ್ಲಾದರೂ ಇರಿಸಿ ಕೊನೆಗೆ ಬೇಕಾದಾಗ ಎಷ್ಟು ಹುಡುಕಿದರೂ ಸಿಗುವುದಿಲ್ಲವೆಂದಾದರೆ ಇನ್ನೊಮ್ಮೆ ಅವನು ಹೊಸದಾಗಿ ಕೊಂಡುಕೊಳ್ಳಬೇಕಾದೀತು. ಕೆಲವು ಮನೆಗಳಲ್ಲಿ ಹೀಗೆ ಕತ್ತರಿ, ಗಮ್ ಬಾಟಲು, ಪೆನ್ಸಿಲು ಮೊದಲಾದ ಕೆಲವು ವಸ್ತುಗಳು ಡಜನ್ಗಟ್ಟಲೆ ಬಿದ್ದಿರುತ್ತವೆ. ಸರಿಯಾದ ಜಾಗದಲ್ಲಿ ಅವನ್ನು ಇರಿಸದಿರುವ ಕಾರಣ ತಿರುತಿರುಗಿ ಕೊಂಡುಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ಅವು ಮನೆಯಲ್ಲಿ ಇರುವುದೆಂದೇ ಯಾರಿಗೂ ಗೊತ್ತಿರುವುದಿಲ್ಲ. ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ಅವುಗಳೇ ಆದ ಖಚಿತವಾದ ಜಾಗದಲ್ಲಿ ಇರಿಸಿದರಾದರೆ ಇಂತಹ ತೊಂದರೆಗಳಾವುವು ಬರಲಾರವು. ಎಷ್ಟೇ ಅವಸರವಿರಲಿ, ಬಳಸಿಯಾದೊಡನೆ ಅವನ್ನು ಆ ಜಾಗಕ್ಕೆ ಹಿಂದಿರುಗಿಸುತ್ತಿರಬೇಕು. ಸಾಮಾನ್ಯವಾಗಿ ಒಂದು ಕೆಲಸಕ್ಕೆ ಬೇಕಾಗುವ ಸಾಮಾನುಗಳೆಲ್ಲ ಆ ಕೆಲಸ ಮಾಡೋ ಜಾಗದ ಹತ್ತಿರ ಇದ್ದರೆ ಅವನು ತರಲು ಮತ್ತು ತಿರುಗಿ ಆ ಜಾಗಕ್ಕೆ ಹಿಂದಿರುಗಿಸಲು ಹೆಚ್ಚು ಓಡಾಡಬೇಕಾಗುವುದಿಲ್ಲ. ಅಡಿಗೆ ಮಾಡಲು ಬೇಕಾಗುವ ಪಾತ್ರೆಗಳು, ಸೌಟು, ಚೂರಿ ಮೊದಲಾದವು, ಬೇರೆ ಬೇರೆ ಬಗೆಯ ಕಾಳುಗಳು, ಸಾಂಬಾರು ಪದಾರ್ಥಗಳು, ಬೇಳೆಗಳು, ತುಪ್ಪ, ಎಣ್ಣೆ, ತರಕಾರಿ ಮೊದಲಾದವುಗಳನ್ನೆಲ್ಲ ಅಡಿಗೆ ಕೋಣೆಯಲ್ಲೇ ಇರಿಸಲು ಬರುತ್ತದೆಯಾದರೆ ಅಡಿಗೆ ಕೆಲಸ ಸುಲಭವಾದೀತು. ಇದೇ ರೀತಿಯಲ್ಲಿ ಬಟ್ಟೆ ಒಗೆಯಲು, ಸ್ನಾನ ಮಾಡಲು ಮತ್ತು ಅಂತಹವೇ ಬೇರೆ ಕೆಲಸಗಳನ್ನು ನಡೆಸಲು ಬೇಕಾಗುವ ಸಾಮಾನುಗಳು ಬಚ್ಚಲು ಕೋಣೆಯಲ್ಲಿ ಇರಬೇಕು. ಮತ್ತು ಓದಲು ಬರೆಯಲು ಬೇಕಾಗುವ ಸಾಮಾನುಗಳು ಓದಿ ಬರೆದು ಮಾಡುವ ಹಾಲಿನಲ್ಲಿ ಇಲ್ಲವೇ ಮಲಗುವ ಕೋಣೆಯಲ್ಲಿ ಇರಬೇಕು. ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಅವುಗಳದೇ ಆದ ಜಾಗದಲ್ಲಿ ಇರಿಸುವಂತೆ ಏರ್ಪಾಡನ್ನು ಮಾಡಿಕೊಳ್ಳಲು ಬರುತ್ತದೆ. ಆದರೆ ಕೆಲವೊಮ್ಮೆ ಸಾಮಾನುಗಳನ್ನು ಅವನು ಬಳಸುವ ಜಾಗಕ್ಕಿಂತ ದೂರ ಇರಿಸಬೇಕಾಗುತ್ತದೆ. ಒಲೆ ಉರಿಸಲು ಬೇಕಾಗುವ ಸೀಮೆ ಎಣ್ಣೆಯ ಡಬ್ಬವನ್ನು
ಅಡಿಗೆ ಕೋಣೆಯಿಂದ ಆದಷ್ಟು ದೂರ ಇರಿಸಬೇಕು. ಇಲ್ಲವಾದರೆ ಅದಕ್ಕೆ ಬೆಂಕಿ ಹಿಡಿಯಬಲ್ಲದು ಮತ್ತು ಅದರ ವಾಸನೆ ಆಹಾರ ಪದಾರ್ಥಗಳಿಗೆ ತಗಲಬಲ್ಲದು. ಕ್ರಿಮಿಕೀಟಗಳನ್ನು ನಾಶಪಡಿಸಲು ಬೇಕಾಗುವ ವಸ್ತುಗಳನ್ನು ಬೇರೆ ವಸ್ತುಗಳಿಗಿಂತ ದೂರ ಮತ್ತು ಮಕ್ಕಳ ಕೈಗೆ ಸಿಗದಂತೆ ಎತ್ತರ ಜಾಗದಲ್ಲಿ ಇರಿಸುವುದು ಒಳ್ಳೆಯದು. ಯಾವಾಗಲೂ ಬಳಸುವ ಸಾಮಾನುಗಳನ್ನು ಆದಷ್ಟು ಮಟ್ಟಿಗೆ ಕೈಗೆ ಎಟಕುವಂತೆ ಇರಿಸಿರಿ ಮತ್ತು ಯಾವಾಗಲಾದರೊಮ್ಮೆ ಅಪರೂಪಕ್ಕೆ ಬಳಸುವವುಗಳನ್ನು ಕಟ್ಟಿ ಬೇರೆಲ್ಲಾದರೂ ಇರಿಸಿರಿ. ಆದರೆ ಹೀಗೆ ಕಟ್ಟಿ ಇರಿಸುವಾಗ ಆ ಕಟ್ಟಿನ ಮೇಲೆ ಅವುಗಳ ಹೆಸರನ್ನು ಬರೆದು ಅಂಟಿಸುವುದು ಒಳ್ಳೆಯದು. ಇಂತಹ ಬಡವರ ಮನೆಯಲ್ಲೂ ದಿವಸದಿಂದ ದಿವಸಕ್ಕೆ ವಸ್ತುಗಳು ತುಂಬುತ್ತಲೇ ಇರುತ್ತವೆ. ಎಷ್ಟೋ ಸಾಮಾನುಗಳನ್ನು ನಾವು ಯಾವಾಗಲೂ ಆದರೂ ಬೇಕಾಗಿ ಬಂದೀತೆಂದು ಬಿಸಾಡದೆ ಉಳಿಸಿಕೊಂಡಿರುತ್ತೇವೆ. ನಿಜಕ್ಕೂ ಅವುಗಳಲ್ಲಿ ಬೇಕಾಗಿ ಬರುವ ವಸ್ತುಗಳು ತುಂಬ ಕಡಿಮೆ. ಕಪಾಟುಗಳಲ್ಲಿರೋ ಜಾಗವನ್ನು ಆಕ್ರಮಿಸಿ ಬಲೆ, ಧೂಳುಗಳಿಗೆ ಮತ್ತು ಕ್ರಿಮಿಕೀಟಗಳಿಗೆ ಆಸ್ಪದವಾಗುವಂತಹ ವಸ್ತುಗಳೇ ಇವುಗಳಲ್ಲೇ ಹೆಚ್ಚು. ಇಂತಹ ವಸ್ತುಗಳೊಂದಿಗೆ ನಿಮಗೆ ನಿಜಕ್ಕೂ ಬೇಕಾಗಬಲ್ಲ ಬೇರೆ ವಸ್ತುಗಳನ್ನು ಇರಿಸಿದಲ್ಲಿ ಬೇಕಾದಾಗ ಅವು ದೊರಕುವುದಿಲ್ಲ ಮತ್ತು ಅವೆಲ್ಲ ಒಟ್ಟಿಗೆ ಕೆಟ್ಟು ಹೋಗುತ್ತದೆ. ಹಾಗಾಗಿ ತಿಂಗಳಿಗೊಮ್ಮೆ ಇಲ್ಲವೇ 2 ತಿಂಗಳಿಗೊಮ್ಮೆ ಮನೆಯ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಸಂಗ್ರಹವಾಗಿರುವ ವಸ್ತುಗಳನ್ನು ಹೊರತೆಗೆದು ಅವುಗಳು ನಿಜಕ್ಕೂ ಯಾವುದು ಬೇಕಾಗುವಂತಹದ್ದು ಮತ್ತು ಯಾವುದು ಬೇಕಾಗಲಾರದಂತಹದ್ದು ಎಂಬುದನ್ನು ತೀರ್ಮಾನಿಸಿಕೊಂಡು ಬೇಕಾಗಲಾರದು ಎಂದು ಅನಿಸುವುದನ್ನು ಹೊರಗೆಸೆಯುವುದು ಒಳ್ಳೆಯದು. ತಿಂಗಳುಗಟ್ಟಲೆ ಮನೆಯಲ್ಲಿ ಯಾರೂ ಮುಟ್ಟದೇ ಇರುವಂತಹ ಒಂದು ವಸ್ತು ಕಪಾಟಿನಲ್ಲಿ ಬಿದ್ದಿದೆಯಾದರೆ ಅದು ಇನ್ನೂ ಹಲವಾರು ತಿಂಗಳು ಇಲ್ಲವೇ ವರ್ಷಗಳ ತನಕ ಹಾಗೆಯೇ ಉಳಿದೀತು ಎಂದರೆ ನಿಜಕ್ಕೂ ಅದೊಂದು ಬೇಡದ ವಸ್ತು. ಜನರ ಎಣಿಕೆ ಹೆಚ್ಚಾದಂತೆಲ್ಲ ಜನರಿಗೆ ವಾಸಿಸಲು ಮನೆಗಳಲ್ಲಿ ಸಿಗುವ ಜಾಗ ಕಡಿಮೆ ಆಗುತ್ತಾ ಹೋಗುತ್ತದೆ. ಇಂತಹ ಕಡಿಮೆ ಜಾಗದ ಮನೆಗಳಲ್ಲಿ ವಾಸಿಸುವವರು ಆದಷ್ಟು ಮಟ್ಟಿಗೆ ಜಾಗವನ್ನು ಸರಿ ಬಳಕೆ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಸಾಮಾನುಗಳನ್ನು ಅಲ್ಲಿ ಇಲ್ಲಿ ಇರಿಸದೆ ಓರಣವಾಗಿ ಇರಿಸಿದಲ್ಲಿ ಅದಕ್ಕೆ ಕಡಿಮೆ ಜಾಗ ಸಾಕಾಗುತ್ತದೆ ಮತ್ತು ಬೇಡದಿರುವ ಸಾಮಾನುಗಳನ್ನು ಹೊರಗೆಸೆದರೆ ಇಲ್ಲವೇ ಮಾರಾಟ ಮಾಡಿದರೆ ಅದರಿಂದಲೂ ಜಾಗದ ಉಳಿತಾಯವಾಗುತ್ತದೆ. ವಾರಪತ್ರಿಕೆ, ದಿನಪತ್ರಿಕೆ ಮೊದಲಾದವುಗಳನ್ನು ಓದಿಯಾದ ಬಳಿಕ ಒಂದು ನಿಶ್ಚಿತ ಜಾಗದಲ್ಲಿ ಓರಣವಾಗಿ ಇರಿಸಿರಿ ಮತ್ತು ತಿಂಗಳಿಗೊಮ್ಮೆ ಹಳೆ ಪೇಪರ್ನ ಅಂಗಡಿಗೆ ಕೊಟ್ಟು ಮನೆಯಲ್ಲಿ ಅವು ತುಂಬಿಕೊಳ್ಳದಂತೆ ನೋಡಿಕೊಳ್ಳಿರಿ. ವರ್ಷಗಟ್ಟಲೆ ಈ ಪತ್ರಿಕೆಗಳು ಮನೆಯಲ್ಲಿ ಬಿದ್ದಿವೆ ಆದರೆ ಧೂಳು, ಜಿರಳೆ, ಜೇಡ ಮೊದಲಾದವಕ್ಕೆ ಆಶ್ರಯವಾದವು. ಇನ್ನೊಮ್ಮೆ ಯಾವಾಗಲಾದರೂ ಅದು ಓದಲು ಬೇಕಾದೀತೆಂದು ನೀವು ಅದನ್ನು ಇರಿಸಿಕೊಳ್ಳುತ್ತೀರಿ. ಆದರೆ ನಿಜಕ್ಕೂ ಅವುಗಳಿಂದ ದೊರಕುವ ಪ್ರಯೋಜನಕ್ಕಿಂತಲೂ ತೊಂದರೆಗಳೇ ಹೆಚ್ಚು.